ಹಲೋ ಹಾಯ್ ನಮಸ್ಕಾರ. ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ನೀನು ಅದೇನ ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂದರೆ, ಈ ಕಡೆ ವಿಕ್ರಮ್ ಅವರು ಕೂತ್ಕೊಂಡು ತುಂಬ ಕೋಪ ಬಂದಿರುತ್ತೆ ಅವ್ರಿಗೆ. ಇನ್ನೇನು ನನ್ನ ಹೆಂಡ್ತಿನ ಇನ್ನೊಬ್ರು ಕೈ ಹಿಡ್ಕೊಂಡು ಹೋಗ್ಬೇಕಾದ್ರೂ ನಾನು ಸುಮ್ಮನೆ ಇರೋ ಹಂಗೆ ಆಗ್ಬಿಡ್ತಲ್ಲ. ಜಡ್ಜ್ ಮೂರ್ತಿಗಳ ಮಗಳು ಮತ್ತು ಒಬ್ಬ ರೌಡಿ ಹೆಂಡತಿ ಆದರೂ ಕೂಡ ನಮಗೇನು ಮಾಡೋಕ್ಕಾಗ್ತಾ ಇಲ್ವಲ್ಲ ನಮ್ಮ ಕೈಯಿಂದ ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ. ಈ ಕಡೆ ಪ್ರೀತಮ್ ಅವರು ಹೊರಗಿಂದ ಒಳಗಡೆ ಬರ್ತಾ ಇರ್ತಾರೆ. ಎಲ್ಲ ನನ್ನ ಪ್ಲ್ಯಾನ್ ಪ್ರಕಾರನೇ ಆಯಿತು, ನಾಳೆನೇ ಹೋಗ್ತಾ ಇದ್ದೀವಿ ನಾವು ಫಾರಿನ್‌ಗೆ ಅಂತ ಹೇಳ್ಬಿಟ್ಟು ಖುಷಿಯಾಗಿ ಮಾತಾಡ್ಕೊಂಡು ಬರ್ತಾ ಇರ್ತಾರೆ. ಆ ಕಡೆಯಿಂದ ವಿಕ್ರಮ್ ಬಂದ್ಬಿಟ್ಟು ಏಯ್ ಪ್ರೀತಮ್ ಅಂತ ಹೇಳ್ಬಿಟ್ಟು ಏಯ್ ಏನೋ ಮಾಡ್ತೀಯ ನೀನು, ನನಗೆ ಏನೂ ಮಾಡೋಕ್ಕಾಗಲ್ಲ, ನಾಳೆ ನೋಡು ನಾವಿಬ್ಬರು ಫಾರಿನ್‌ಗೆ ಹೋಗ್ತಾ ಇದ್ದೀವಿ, ನಿನ್ನ ಕಡೆಯಿಂದ ಏನೂ ಮಾಡೋಕ್ಕಾಗಲ್ಲ ಅಂತ ಹೇಳ್ತಾ ಇರ್ತಾನೆ. ಹಿಂದ್ಗಡೆಯಿಂದ ಗನ್ ತೆಗೆದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ನೋಡು ಇವಾಗ ಏನು ಮಾಡ್ತೀನಿ ಅಂತ ಹೇಳ್ಬಿಟ್ಟು ಗನ್ ತಗೊಂಡು ಹೊಡೆದೇ ಬಿಡ್ತಾನೆ ಅವನನ್ನು, ಪ್ರೀತಮ್‌ನ. ಹೊಡೆದಾಗ ಅವನು ಬಿದ್ದೋಗ್ತಾನೆ, ಪ್ರೀತಮ್ ಬಿದ್ದೋಗ್ತಾನೆ. ಆ ಕಡೆಯಿಂದ ಅದನ್ನ ನೋಡಿದಂಥ ವೇದ ಕೆಳಗಡೆ ಬಂದ್ಬಿಟ್ಟು ಫುಲ್ ಶಾಕಿಂದ ಬಿದ್ದೋಗ್ತಾಳೆ. ಅವಳು ಒಂದು ಸ್ವಲ್ಪ ನೋಡ್ತಾಳೆ, ಪ್ರೀತಮ್‌ನ ನೋಡಿಬಿಟ್ಟು ಕೆಳಗಡೆ ಬಿದ್ದೋಗ್ಬಿಡ್ತಾಳೆ. ಕೆಳಗಡೆ ಬಿದ್ದೋಗನ ಎಲ್ಲರೂ ಮನೆಯವರೆಲ್ಲರೂ ಬಂದ್ಬಿಟ್ಟು ಏನೋ ಮಾಡಿದೆ ನೀನು ಅಂತ ಹೇಳ್ಬಿಟ್ಟು ನೋಡಿದಾಗ, ಇನ್ನೇನು ಮಾಡೋದು, ಎಷ್ಟು ಅಂತ ಸಹಿಸ್ಕೊಳ್ಳಿ ಇವನನ್ನು, ನನ್ನ ಹೆಂಡ್ತಿನೇ ಇದು ಮಾಡ್ತಾ ಇದ್ದಾನೆ, ನಾನು ಹೇಳ್ಬಿಡ್ತೀನಿ ನನ್ನ ಹೆಂಡ್ತಿಗೆ ನಾನೇ ನಿನ್ನ ಗಂಡ ನಾನೇ ಅಂತ ಹೇಳ್ಬಿಡ್ತೀನಿ ಅಂತ ಹೇಳ್ತಾ ಇರ್ತಾರೆ. ಏನಾಯಿತು ನೋಡು ಪ್ರೀತಮ್‌ನ ನೋಡಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡಿದಾಗ, ಅವ್ನು ಸತ್ತೋಗ್ತಾನೆ ಬಿಡು, ಅಲ್ಲಿ ನನ್ನ ವೇದನ ನೋಡು ಮೊದಲು ಅಂತ ಹೇಳ್ಬಿಟ್ಟು ಹೇಳ್ತಾನೆ. ಆವಾಗ ವೇದನ ಎಲ್ಲರೂ ಕೈ ಹಿಡಿದು ನೋಡ್ತಾ ಇರ್ತಾರೆ, ಎಲ್ಲರೂ ಈ ಕಡೆ ಇದು ಮಾಡ್ತಾ ಇರ್ತಾರೆ. ಆದರೆ ಇವರು ಕೈ ಹಿಡಿದ್ಬಿಟ್ಟು ನೋಡಿಬಿಟ್ಟು ವೇದ ನಮ್ಮನ್ನೆಲ್ಲ ಬಿಟ್ಬಿಟ್ಟು ಹೋಗ್ಬಿಟ್ರು ಅಂತ ಹೇಳ್ಬಿಟ್ಟು ಇವರು ಜಡ್ಜ್ ಮೂರ್ತಿ ಅವ್ರು ಹೇಳ್ತಾರೆ. ಅಯ್ಯೋ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಶಾಕ್ ಆಗುತ್ತೆ. ಈ ಕಡೆ ವಿಕ್ರಮ್ ಹಿಂಗಾಗುತ್ತಲ್ಲ, ಅದಕ್ಕೆ ನಾನು ಹೇಳೋದೇ ಬೇಡ, ನನ್ನ ಬೇತಾಳನ್ನ ನಾನು ಕಳ್ಕೊಳ್ಳಲ್ಲ ಅಂತ ಹೇಳ್ಬಿಟ್ಟು ಅವ್ರಿಗೆ ಮತ್ತೆ ರಿಯಲೈಸ್ ಆಗಿಬಿಟ್ಟು ಮುಖಕ್ಕೆಲ್ಲ ನೀರು ಹಾಕೊಂಡು ಇದು ಮಾಡ್ತಾ ಇರ್ತಾರೆ. ಆಮೇಲೆ ವೇದ ಮಲ್ಕೊಂಡಾಗ ಅವ್ಳ ರೂಮಿಗೆ ಹೋಗ್ತಾರೆ. ವಿಕ್ರಮ್ ಅವ್ಳ ರೂಮಿಗೆ ಹೋಗ್ಬಿಟ್ಟು ಅವ್ರ ಕಾಲು ಹಿಡ್ಕೊಂಡು ಮಾತಾಡ್ತಾ ಇರ್ತಾಳೆ. ಏನು ಬೇತಾಳ, ನಿಮ್ಗೆ ನನ್ನ ನೆನಪೇ ಇಲ್ದಂಗೆ ಆಗ್ಬಿಡ್ತಲ್ಲ, ಈ ಥರ ಆಗ್ಬಿಡ್ತಲ್ಲ, ನನ್ನನ್ನು ಬಿಟ್ಬಿಟ್ಟು ಹೋಗ್ತೀಯ ನೀನು, ನನ್ನನ್ನು ಬಿಟ್ಬಿಟ್ಟು ಹೋಗೋದಾದರೆ ನಾನು ನಿನ್ನ ಜೊತೆನೇ ಬಂದ್ಬಿಡ್ತೀನಿ, ನಾನು ಇರೋದೇ ಇಲ್ಲ, ನಾನು ಬದುಕಿದ್ರು ಸತ್ತಾಗ ಆಗುತ್ತೆ, ಈಗ ನಾನು ಏನಾದರೂ ಮಾಡಿ ನಿನ್ನನ್ನು ಉಳಿಸ್ಕೊತೀನಿ ಬೇತಾಳ, ನೀನೇನು ತೊಂದರೆ ತೊಗೋಬೇಡ ಅಂತ ಹೇಳ್ಬಿಟ್ಟು ಹೇಳಿ, ನಾಳೆ ಅದು ಏನಾಗುತ್ತೋ ಆಗಲಿ, ಪ್ರೀತಮ್ನ ಸಾಯಿಸ್ಬಿಟ್ಟಾದರೂ ನಾನು ಪರವಾಗಿಲ್ಲ, ನಾನು ನಿನ್ನನ್ನು ಪಡ್ಕೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಹಾಗೆ ಈ ಕಡೆ ವಿಕ್ರಮ್ ಅವರು ಏನಾದರೂ ಪರವಾಗಿಲ್ಲ, ನಾನು ಸಾಯಿಸಾದರೂ ಇದು ಮಾಡ್ತೀನಿ, ನೀನು ನನಗೆ ಬೇಕು ಬೇತಾಳ, ನಿನಗೆ ಒಂದು ವೇಳೆ ಈ ಯುದ್ಧದಲ್ಲಿ ನಾನು ಸತ್ರೂ ಪರವಾಗಿಲ್ಲ, ಅದ್ರ ಜೊತೆನೇ ನನ್ನ ಜೊತೆನೇ ಬಂದ್ಬಿಡು ಬೇತಾಳ, ನಾನು ನೀನು ಅಲ್ಲಾದರೂ ಚೆನ್ನಾಗಿರೋಣ ಅಂತ ಹೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಈ ಕಡೆ ಇವರು ಜೋಗ್ತಿ ಅಮ್ಮ ಬರ್ತಾರೆ. ಜೋಗ್ತಿ ಅಮ್ಮ ಬಂದಾಗ ಇವರು ಕೇಳ್ತಾರೆ ವಿಕ್ರಮ್ ಅವರಮ್ಮ, ಅಮ್ಮ ನೀವೇ ನನಗೆ ನಮ್ಮ ಸೊಸೆ ಎಲ್ಲಿದ್ದಾಳೆ ಅಂತ ಹೇಳಿದ್ದು, ಅದಕ್ಕೆ ಹೆಲ್ಪ್ ಮಾಡಿದ್ದೀರಾ ಅಮ್ಮ, ಇವಾಗ ನನ್ನ ಮಗ ಮತ್ತು ಸೊಸೆ ಚೆನ್ನಾಗಿರ್ತಾರ ಅಂತ ಹೇಳಿ ಅಮ್ಮ, ಇಷ್ಟೆಲ್ಲ ಆಗ್ತಾಯಿದೆ ನೋಡಿ ಅಮ್ಮ ನಮಗೆ, ಇವಾಗಾದರೂ ಹೇಳಿ ಅಮ್ಮ, ನೀವೇ ನಮ್ಗೆ ದಾರಿ ತೋರಿಸ್ಬೇಕು ಅಂತ ಹೇಳ್ಬಿಟ್ಟು ಕೇಳಿದಾಗ ಜೋಗ್ತಿ ಅಮ್ಮ ಹೇಳ್ತಾರೆ, ಪುಣ್ಯ ಅನ್ನೋದು ಖಾಲಿ ಜಾಗ, ಪಾಪ ಅನ್ನೋದು ತುಂಬ್ತಾ ಇರೋ ಕೊಡ, ಅದೇ ರೀತಿ ಅವ್ರದ್ದು ಹಾಕ್ಸಿರೋ ಕಣ್ಣೀರೆಲ್ಲ ಇವಾಗ ಶಾಪ ಇದಾಗಿರುತ್ತೆ, ಅದೆಲ್ಲ ಕಡಿಮೆ ಆಗ್ತಾ ಇದೆ, ಪುಣ್ಯ ಕೂಡ ಅವನಿಗೆ ಹಿಂಬಾಲಿಸ್ತಾ ಇದೆ, ಇವಾಗ ಒಳ್ಳೇದಾಗೋ ಕಾಲ ಬಂದೈತೆ, ಅವರಿಬ್ಬರು ಒಂದಾಗೋ ಕಾಲ ಬಂದೈತೆ ಅಂತ ಹೇಳ್ಬಿಟ್ಟು ಜೋಗ್ತಿ ಅಮ್ಮ ಹೇಳ್ಬಿಟ್ಟು ಹೋಗ್ತಾ ಇರ್ತಾರೆ. ಹೋದಾಗ ಈ ಕಡೆ ವಿಕ್ರಮ್ಮು ಅವ್ರ ಜೊತೆ ಮಾತಾಡ್ತಾನೆ ಇರ್ತಾನೆ. ಹಾಗೆ ಮಾತಾಡಿದಾಗ ಅವರು ಇವರೇ ಹೇಳ್ಬಿಟ್ಟು ಹೋದಾಗ ಎಲ್ರಿಗೂ ಒಂಥರ ಖುಷಿ ಆದಾಗ ಈ ಕಡೆ ಬೇತಾಳ ಎದ್ದೇಳ್ತಾ ಇರೋ ಥರ ಇದಾಗುತ್ತೆ. ಆವಾಗ ವಿಕ್ರಮ್ ಬೇತಾಳ ಎದ್ದೇಳ್ತಾಳೆ ಇನ್ನಂತ ಹೇಳ್ಬಿಟ್ಟು ಈ ಕಡೆ ಬಂದ್ಬಿಟ್ಟು ಬಚ್ಚಿಟ್ಕೊತಾರೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗಿದೆ. ಮುಂದಿನ ಸಂಚಿಕೆಯನ್ನು ನೋಡಲು ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು, ಧನ್ಯವಾದಗಳು.